ಯಾಕೆ ಆ ಕಾರ್ಮಿಕರು ಆ ಹೋರಾಟವನ್ನ ಕೈ ಬಿಟ್ರು ಅನ್ನುವುದನ್ನು ಇವತ್ತು ಈ ಊರಿಗೆ ನಾವು ಹೇಳಬೇಕಾಗುತ್ತೆ. ಸಿಪಿಐ ಪಕ್ಷ ನಾವು ಯಾರು ಕೂಡ ನಿಮ್ಮ ಹೋರಾಟವನ್ನ ಕೈ ಬಿಟ್ಟು ನೀವು ಒಳಗಡೆ ಹೋಗಿ ಅಂತ ನಾವು ಹೇಳಿಲ್ಲ. ಅದು ನಿಮ್ಮ ಯೂನಿಯನ್ CIT ಅಫಿಲಿಯೇಷನ್ ತಗೊಂಡಿರತಕ್ಕಂತ ಯೂನಿಯನ್ ಡಿಸಿಷನ್. इंकलाब जिंदाबाद 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 इंकलाब जिंदाबाद 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 सीपीआई जिंदाबाद YF जिंदाबाद 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 सीपीआई वाले कोड़े कोड़े वाले कोड़े वाले कोड़े केजे विलेजर के वाले कोड़े केजे विलेजर के वाले कोड़े कल्वी कोड़े कटन मिल्ला कल्वी कोड़े उरुवाके 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 पुदिय तोयशाले उरुवाके जिंदाबाद जिंदाबाद जय जिंदाबाद YF जिंदाबाद जिंदाबाद कायद से अदानी कायद से पेरे तिरुब पेरे अदानी ಒಪ್ಪಂದಗಳೇ ತಿರುಗು ಬೇರೆ ಉರುದಿ ಪಡುತ್ತೆ ನಡೆಯಟ್ಟ ವಿಚಾರಣೆ ಉರುದಿ ಪಡುತ್ತೆ ವಿವಾದ ನಡುತ್ತೆ ಪಾರ್ಲಿಮೆಂಟಲ್ಲಿ ವಿವಾದ ನಡುತ್ತೆ வேலை ಕೊಡೆ ಉರುವಾಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎದ್ದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎದ್ದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎದ್ದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಸಿಪಿಐ ಪಕ್ಷದಿಂದ KGF ತಾಲೂಕು ಆಫೀಸ್ ಮುಂದುಗಡೆ ಯಾಕೆ ಇವತ್ತು ಇಷ್ಟು ಯುವಕರು ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಎಲ್ಲರಿಗಿರ್ತದೆ. ಪ್ರಮುಖವಾಗಿ ಇವತ್ತು ಈ ಹೋರಾಟವನ್ನ ನಾವು ಯಾಕೆ ನಡೆಸ್ತಾ ಇದ್ದೀವಿ ಅನ್ನುವಾಗ ನವೆಂಬರ್ 5ನೇ ತಾರೀಕಿಂದ KGF ನಲ್ಲಿ ಒಂದು ಮಿನಿ ರೆವಲ್ಯೂಷನ್ KGF ನ ಯುವಕರು, KGF ನ ಸಾರ್ವಜನಿಕರು, KGF ನಲ್ಲಿ ಮಾತ್ರ ಅಲ್ಲ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆ ತರ ಒಂದು ಕ್ರಾಂತಿಕಾರಿ ಹೋರಾಟವನ್ನ ಸುಮಾರು 20 ವರ್ಷಗಳಿಂದ ಯಾರು ಕಂಡಿಲ್ಲ. ಆದರೆ ಆ ಹೋರಾಟದ ಉದ್ದೇಶ ಮಣ್ಣಿನ ಮಕ್ಕಳಾದ KGF ನಲ್ಲಿ ಇರತಕ್ಕಂತ ಯುವಕರಿಗೆ ಕಳೆದ 26 ವರ್ಷಗಳಿಂದ ಬೆಮಲ್ನಲ್ಲಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಆಗಿ ಕೆಲಸ ಮಾಡುತ್ತಾ ಇದ್ದೇವೆ. ಆದರೆ ಎಷ್ಟೋ ಅಗ್ರಿಮೆಂಟ್ಗಳಾಗ್ತಾ ಇದೆ. ಸ್ಥಳೀಯರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ಸೌತ್ ಇಂಡಿಯಾದಲ್ಲಿ ಇರುವವರಿಗೆ ಕೂಡ ಅಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ. ನಾರ್ತ್ ಇಂಡಿಯಾದಿಂದ ಬರ್ತಾ ಇದ್ದಾರೆ. ಇದನ್ನು ಕೇಳೋದಕ್ಕೆ ಯಾರಿಗೆ ಅರ್ಹತೆ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಅಲ್ಲಿ ಬಂತು. ನಾನ್ ಪರ್ಮನೆಂಟ್ ವರ್ಕರ್ಸ್ ಯೂನಿಯನ್ ಅಲ್ಲಿ ಬೆಮಲ್ನಲ್ಲಿ ಒಂದು 4 ಯೂನಿಯನ್ ಇದೆ. 4 ಯೂನಿಯನ್ ಅಲ್ಲಿ ಸುಮಾರು 4,000 ಕಾರ್ಮಿಕರು ಬೆಮಲ್ನಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ. ಆ ಕಾರ್ಮಿಕರು CIT ಅಫಿಲಿಯೇಷನ್ ತಗೊಂಡು CIT ನೇತೃತ್ವದಲ್ಲಿ ಆ ಕಾರ್ಮಿಕರು ಅವರ ಯೂನಿಯನ್ ನಡೆಸ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಕೂಡ ಅಲ್ಲಿ CIT ಅಫಿಲಿಯೇಷನ್ ಇಟ್ಟುಕೊಂಡು ಅವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. 7 ಇಯರ್ಸ್ ಬ್ಯಾಕ್ ಅಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಅದರ ಪ್ರಕಾರ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಸಡನ್ ಆಗಿ ಬೆಮಲಲ್ಲಿ ನಾರ್ತ್ ಇಂಡಿಯನ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ನಾರ್ತ್ ಇಂಡಿಯನ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಸ್ಥಳೀಯರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಅನ್ನೋದು ಒಂದು ಘೋಷಣೆ. ಎರಡನೇ ಘೋಷಣೆ ಸಿಮಿಲರ್ ವರ್ಕ್ ಫಾರ್ ಸಿಮಿಲರ್ ಪೇ ಅನ್ನುವ ಒಂದು ಘೋಷಣೆಯನ್ನ ಇಡ್ತಾ ಇದ್ದಾರೆ. ಅದರ ಅರ್ಥ
ರೆಗ್ಯುಲರ್ ಎಂಪ್ಲಾಯಿ ಅಲ್ಲಿ ಏನು ಕೆಲಸ ಮಾಡುತ್ತಾ ಇದ್ದಾರೋ ಅದೇ ಕೆಲಸವನ್ನ ನಾನ್ ಪರ್ಮನೆಂಟ್ ವರ್ಕರ್ಸ್ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮಗೂ ಕೂಡ ಆ ಸಿಮಿಲರ್ ವರ್ಕ್ ಫಾರ್ ಸಿಮಿಲರ್ ಪೇಮೆಂಟ್ ಅನ್ನ ಕೊಡಬೇಕು ಅಂತ ಒಂದು ಒತ್ತಾಯವನ್ನ ಅವರು ಇಡುತ್ತಾ ಇದ್ರು. ಸಿಮಿಲರ್ ಪೇಮೆಂಟ್ ಫಾರ್ ಸಿಮಿಲರ್ ವರ್ಕ್ ಕೊಡಕ್ಕಾಗ್ತದ, ಅಪಾಯಿಂಟ್ಮೆಂಟ್ ಕೊಡಕ್ಕಾಗ್ತದ ಅಂತ. ಮೂರನೇದಾಗಿ ಅಲ್ಲಿ ನಾವು 40 ವರ್ಷ ಕೆಲಸ ಮಾಡುತ್ತಾ ಇದ್ದೀವಿ, ಆದರೆ ನಾವು ರಿಟೈರ್ಮೆಂಟ್ ಆಗಿ ಹೋಗುವಾಗ ಬರೀ ಕೈಯಲ್ಲಿ ನಮ್ಮನ್ನು ಕಳಿಸ್ತಾ ಇದ್ದಾರೆ. ಆದರೆ ಅದೇ ರೆಗ್ಯುಲರ್ ಎಂಪ್ಲಾಯ್ ರಿಟೈರ್ಮೆಂಟ್ ಆದಾಗ ಅವನಿಗೆ ಸುಮಾರು 40 ಲಕ್ಷ ರೂಪಾಯಿ ಅಷ್ಟು ಬೆನಿಫಿಟ್ಸ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. ಇದು ಅನ್ಯಾಯ ಇಲ್ಲವಾ ಅನ್ನುವ ಪ್ರಶ್ನೆಯನ್ನ ಇಟ್ಟು ಇನ್ನು ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡಿದರು. 2, 5, 6ನೇ ತಾರೀಕು 2 ದಿವಸಗಳು ಆ ಕಾರ್ಮಿಕರು ದಿಕ್ಕಿಲ್ಲದೆ, ದೋಚಿಲ್ಲದೆ, ಯಾರು ಇಲ್ಲದೆ ಅವರು ಒದ್ದಾಡುತ್ತಾ ಇರತಕ್ಕಂತ ಪರಿಸ್ಥಿತಿಯನ್ನ ನಾನು ನೋಡಿದೆ. ನಾವು ಸಿಪಿಐ ಪಕ್ಷ ಇರಬಹುದು, ನಮ್ಮ ಹಿಂದೆ AITUC ಸಂಘಟನೆ ಇರಬಹುದು, ಆದರೂ ಕೂಡ ಈ ಅಲ್ಲಿ ಒದ್ದಾಡ್ತಾ ಇರುವವರು ನಮ್ಮ ರಕ್ತ, ನಮ್ಮಲ್ಲಿ ಒಬ್ಬರು ಈ ಸ್ಥಳೀಯರು, ಇವರು ಯಾಕೆ ಹಿಂಗ್ ಒದ್ದಾಡ್ತಾ ಇದ್ದಾರೆ, ಅವರಿಗೆ ನಾವು ಹೆಲ್ಪ್ ಮಾಡಬೇಕಂತ ಹೇಳಿ ಆ ಪೈಲಟ್ಸ್ ಏರಿಯಾ ಮುಂದೆ ನಾವು 6ನೇ ತಾರೀಕಲ್ಲಿ ಹೋದ್ವಿ. ಕಾರ್ಮಿಕರಿಗೆ ಪಂದಲ ಹಾಕೋದಕ್ಕೆ ಅಧಿಕಾರ ಇಲ್ಲ, ಅವರು ಹೋರಾಟ ಮಾಡುವುದಕ್ಕೆ ಜಾಗ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಅವರು ಬೀದಿಯಲ್ಲಿ ನಿಂತಾಗ ಈ ಮಣ್ಣಿನ ಮಕ್ಕಳು ಕಾರ್ಮಿಕರ ಐಕ್ಯತೆಯಲ್ಲಿ ಬಂದಂತ ಯಾರು ಕೂಡ ಕಣ್ಣೀರಿಟ್ರೆ ನಾವು ಪಕ್ಷವನ್ನು ನೋಡಲ್ಲ, ನಮ್ಮ ಬಾವುಟವನ್ನು ನೋಡಲ್ಲ, ಈ ಮಣ್ಣು ನಮ್ಮ ಮಕ್ಕಳು, ನಮ್ಮ ಸ್ಥಳೀಯರು ಅನ್ನುವ ಒಂದೇ ರೀತಿಯಲ್ಲಿ ಆ ಘೋಷಣೆ ಇಟ್ಟು ಅವರಿಗಾಗಿ ನಾನು ಧ್ವನಿ ಎತ್ತಿದ್ದೇನೆ. ಆ ಧ್ವನಿ ಎತ್ತಿದ ಮೇಲೆ ಅವರಿಗೆ ಪೊಲೀಸರ ಮುಖಾಂತರ ಮತ್ತು BGML ಮ್ಯಾನೇಜ್ಮೆಂಟ್, ಇವತ್ತು ಪುಣ್ಯಾತ್ಮ ಶಶಿರಂಜನ್ ಇಲ್ಲ, ಆ ಶಶಿರಂಜನ್ ಅವರು ಏನಾದರೂ ಆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋರಾಟನೇ 26 ದಿವಸಗಳು ನಡೆಯಕ್ಕೆ ಸಾಧ್ಯ ಇಲ್ಲ. ಅವರ ಆತ್ಮ ಶಾಂತಿ ಅಡೆಯಬೇಕು. ಅವರು ಇವರಿಗಾಗಿ ಮಾಡಿದ್ರು. ಆ ಜಾಗದಲ್ಲಿ ಹೋರಾಟವನ್ನ ಮುಂದಿಟ್ಟರು. ಅಲ್ಲಿ ನಾವು ಒಂದು ಘೋಷಣೆಯನ್ನ ಇಟ್ಟಿವಿ, ನಾವು ಬಾವುಟವನ್ನ ತೋರಿಸಲ್ಲ, ನಾವು ಪಕ್ಷವನ್ನ ತೋರಿಸಲ್ಲ. ಇದು KGF ನ ಇಶ್ಯೂ, ಮಣ್ಣಿನ ಮಕ್ಕಳ ಇಶ್ಯೂ. ಇದರಲ್ಲಿ KGF ನಲ್ಲಿ ಇರತಕ್ಕಂತ ಎಲ್ಲ ಪಕ್ಷಗಳು, ಎಲ್ಲ ಸಂಘಟನೆಗಳು, ಎಲ್ಲರೂ ಕೂಡ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ಅಂತ ಧ್ವನಿಯನ್ನ ನಾವು ಅಲ್ಲಿ ಎತ್ತಿದ್ದೇವೆ. ಅದರ ಫಲವಾಗಿ ಇಡೀ ಕ್ಷೇತ್ರ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿರತಕ್ಕಂಥ ಕನ್ನಡ ರಕ್ಷಣಾ ವೇದಿಕೆ, HAL ನಲ್ಲಿರುವವರು, ITI ನಲ್ಲಿರುವವರು, ಬೆಲ್ಕ್ ನಲ್ಲಿರುವವರು, ವಿಸ್ಟಾನ್ ಕಂಪನಿಯಲ್ಲಿರುವರು, ವೋಲ್ವಾ ಕಂಪನಿನಲ್ಲಿರುವರು, ಎಲ್ಲರೂ ಕೂಡ ಅಲ್ಲಿ ಬಂದು ಹೋರಾಟಗಳನ್ನಕ್ಕೆ ಸಪೋರ್ಟ್ ಮಾಡಿದರು. ಅವರು ಹೋರಾಟ ಮಾತ್ರ ಸಪೋರ್ಟ್ ಮಾಡಿಲ್ಲ, ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದಾರೆ, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದಾರೆ. ಅವರ ಹೋರಾಟ ಯಶಸ್ವಿಗೆ ಕಾರಣ ಈ ಮಣ್ಣಿನ ಮಕ್ಕಳಾಗಿರ್ತಕ್ಕಂಥ ಎಲ್ಲ ಪಕ್ಷದವರು ಅಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮವರಿಗೆ ನ್ಯಾಯ ಸಿಗಬೇಕು ಅನ್ನುವ ಒಂದೇ ಮನಸ್ಸಿನಿಂದ ಆ ಹೋರಾಟವನ್ನ ಯಶಸ್ವಿ ಮಾಡಿದರು. ಮಾರ್ಕೆಟ್ ಅಸೋಸಿಯೇಷನ್, ಆಟೋ ಅಸೋಸಿಯೇಷನ್, ಇವರು ಟ್ರಾನ್ಸ್ಜೆಂಡರ್ ಕೂಡ, ಹ್ಯಾಂಡಿಕ್ಯಾಪ್ಸ್ ಕೂಡ ಅಲ್ಲಿ ಬಂದು ಸಪೋರ್ಟ್ ಮಾಡಿದರು. ಅವರ ಏನು ಆಶ್ವಾಸ ಇತ್ತು, ಅವರ ಮಧ್ಯದಲ್ಲಿ ಏನಿತ್ತಂದ್ರೆ ಈ ಹೋರಾಟ ಬಲವಾದರೆ, ಈ ಹೋರಾಟ ಸಕ್ಸಸ್ ಆದರೆ, ಈ ಹೋರಾಟ ಯಶಸ್ವಿ ಆದರೆ ಮಣ್ಣಿನ ಮಕ್ಕಳಿಗೆ ಬೆಂಬಲಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತದೆ, ಸಿಮಿಲರ್ ವೇಜ್ ಸಿಗ್ತದೆ, ನಮಗೆ ರಿಟೈರ್ಡ್ ಆದಾಗ ಒಂದು ಬೆನಿಫಿಟ್ಸ್ ಅನ್ನ ಕೊಡ್ತಾರೆ ಅಂತೆ. ನಿಜವಾಗಲೂ ಆಡಳಿತ ವರ್ಗ, ಬೆಮೆಲ್ ಮ್ಯಾನೇಜ್ಮೆಂಟ್ಗೆ ನೀರಿಲ್ಲ, ಅಷ್ಟು ಭಯ ಬಂತು. ಈ ದೇಶದಲ್ಲಿ ಇರ್ತಕ್ಕಂಥ ಹೆವಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಮಾನ್ಯ ಕುಮಾರಸ್ವಾಮಿ ಕೂಡ ಆ ಸ್ಥಳಕ್ಕೆ ಬಂದು ಸಪೋರ್ಟ್ ಮಾಡಿದರು. ಬರೀ ಈ ಕೋಲಾರ ಜಿಲ್ಲೆ MP ಕೂಡ ಮಾಡಿದರು, KGF MLA ಮಾಡಿದರು, ಬಂಗಾರಪೇಟೆ MLA ಮಾಡಿದರು. ಅದು ಮಾತ್ರ ಅಲ್ಲ, ಯಾವಾಗ ನಾವು ಪಕ್ಷವನ್ನ ತೋರಿಸಿಲ್ಲ, ಆದರೆ ಪೊಲಿಟಿಕಲ್ ಪಾರ್ಟಿಯಾಗಿ CPI ಪಕ್ಷ ಫಸ್ಟ್ ಟೈಮ್ ಕೇರಳ MP ಸಂತೋಷ್ ಅವರು ರಾಜನಾಥ್ ಸಿಂಗ್ಗೆ ಪತ್ರ ಕೊಟ್ಟರು.
ಅದು ಮಾತ್ರ ಅಲ್ಲ, ಡಿಎಂಕೆ ಇಂದ ಸೀನಿಯರ್ ಮೋಸ್ಟ್ ಎಂಪಿ ಷಣ್ಮುಗಂ ಅವರು ಕೊಟ್ರು, ನಮ್ಮ ಕೋಲಾರ ಜಿಲ್ಲಾ ಎಂಪಿ ಕೊಟ್ರು. ಈ ಹೋರಾಟ ದೇಶದಂತ ಹೋರಾಟ, ಇಡೀ ದೇಶ ನೋಡುವಂತ ಹೋರಾಟ, ಆ ತಿರುಗಿ ನೋಡುವಂತ ಹೋರಾಟ. ಆದರೆ 26 ದಿವಸ ಆದ ಮೇಲೆ ಯಾಕೆ ಆ ಕಾರ್ಮಿಕರು ಆ ಹೋರಾಟವನ್ನ ಕೈ ಬಿಟ್ರು ಅನ್ನುವುದನ್ನು ಇವತ್ತು ಈ ಊರಿಗೆ ನಾವು ಹೇಳಬೇಕಾಗುತ್ತೆ. ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಇನ್ನೊಂದು ರೀತಿಯಲ್ಲಿ ನಾನು ಇವತ್ತು ಶುರು ಮಾಡಿದ್ದೇನೆ. ಅದು ಬೆಮೆಲ್ ಯೂನಿಯನ್ ಹೋರಾಟ ಅಲ್ಲ, ಬೆಮೆಲ್ ಯೂನಿಯನ್ಗೆ ಸಂಬಂಧಪಟ್ಟ ಹೋರಾಟ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಒಬ್ಬೊಬ್ಬ ಕಾರ್ಮಿಕರು ಅವರಿಗಾಗಿ ನಾವು ಇಡೀ ಕೆಜಿಎಫ್ ನಲ್ಲಿ ಈ ಹೋರಾಟವನ್ನ ಮತ್ತೆ ಶುರು ಮಾಡಬೇಕಾಗಿದೆ. ಕೆಜಿಎಫ್ ನಲ್ಲಿ ಇರತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾನು ಬೇಡಿಕೆ ಇಡ್ತಾ ಇದ್ದೇನೆ, ಸಾಮೂಹಿಕ ಸಂಘಟನೆಗಳಿಗೆ ಬೇಡಿಕೆ ಇಡ್ತಾ ಇದ್ದೇನೆ. ಎಷ್ಟು ಜನ ಆ ಪಂದಲಿಗೆ ಹೋಗಿ ಬೆಂಬಲವನ್ನ ನೀಡಿದರೋ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಬೇಡಿಕೆ ಇಡುತ್ತೇನೆ. ಈ ಹೋರಾಟ ತಿರುಗಾ ಶುರುವಾಗಬೇಕಾಗ್ತದೆ. ಈ ಹೋರಾಟ ರಾಜಕೀಯವಾಗಿ ಈ ದೇಶದಲ್ಲಿ ಒಂದು ಶಕ್ತಿಯನ್ನ ನಾವು ಕೆಜಿಎಫ್ಗೆ ತಿರುಗಾ ನಾವು ಕೊಡಬೇಕಾಗುತ್ತೆ. ಕಾರಣ ಇಷ್ಟೇ, ಬೆಮಲಲ್ಲಿ 8,000 ಅಷ್ಟು ಕ್ರೋರ್ಸ್ ಆಫ್ ಇವತ್ತು ಪ್ರೊಡಕ್ಷನ್ ಮಾಡಬೇಕಂತ ಇವತ್ತು ಆರ್ಡರ್ಗಳು ಬರ್ತಾ ಇದೆ. ಕಾರ್ಖಾನೆಯಲ್ಲಿ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇವತ್ತು ನಡೀತಾ ಇದೆ. ಯಾರಿಗೆ ಕೆಲಸ, ಯಾರಿಗೆ ಕೊಡ್ತೀರಾ ಕೆಲಸ? ವಿ ಆರ್ ರೈಸಿಂಗ್ ಎ ವಾಯ್ಸ್ ಫಾರ್ ಇನ್ ಎ ಕಾಮನ್ ಪ್ಲಾಟ್ಫಾರ್ಮ್. ಶಾರ್ಟ್ಲಿ ಸಿಪಿಐ ಪಕ್ಷ ನಾವು ಕೂಡ ನಮ್ಮ ಬಾವುಟವನ್ನ ಮರೆಯುತ್ತೇವೆ, ನಮ್ಮ ಪಕ್ಷವನ್ನ ಮರೆಯುತ್ತೇವೆ, ನಮ್ಮ ಎಲ್ಲವನ್ನ ಮರೆತು ಈ ಮಣ್ಣಿಗಾಗಿ ಒಂದು ಕಾಮನ್ ಅಜೆಂಡಾವನ್ನ ಇಲ್ಲಿ ಮಾಡಬೇಕಂತ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಅಂತ ಒಂದು ಫ್ರಂಟ್ ಅನ್ನ ನಾವು ಇವತ್ತು ಸ್ಥಾಪನೆ ಮಾಡಬೇಕಾಗುತ್ತೆ. ಅದಕ್ಕೆ ಪಕ್ಷ ಇಲ್ಲ, ಅದಕ್ಕೆ ಬಾವುಟ ಇಲ್ಲ, ಒಂದೇ ಧ್ವನಿ. ನನ್ನ ಸನ್ ಆಫ್ ದ ಸಾಯಿಲ್ಸ್, ಕೆಜಿಎಫ್ ನ ಸನ್ ಆಫ್ ದ ಸಾಯಿಲ್ಸ್ಗೆ ಬೆಮಲಲ್ಲಿ ಅಪಾಯಿಂಟ್ಮೆಂಟ್ ಕೊಡಬೇಕಾಗ್ತದೆ, ಸಿಮಿಲರ್ ವೇಜ್ ಕೊಡಬೇಕಾಗ್ತದೆ, ರಿಟೈರ್ಮೆಂಟ್ ಬೆನಿಫಿಟ್ ಕೊಡಬೇಕಾಗುತ್ತದೆ. ಮಣ್ಣಿನ ಮಕ್ಕಳಿಗೆ ಕೆಲಸ ಇಲ್ಲ ಅಂದ್ರೆ ಈ ಕ್ಷೇತ್ರವನ್ನ ಅಷ್ಟು ಜನರನ್ನ ಸೇರಿಸಿ ಆ ಬೆಮಲನ್ನ ಮುತ್ತಿಗೆ ಹಾಕಬೇಕಾಗ್ತದೆ. ಅಂತ ಹೋರಾಟವನ್ನ ಬರೀ ಸಿಪಿಐ ಪಾರ್ಟಿ ನೇತೃತ್ವದಲ್ಲಿ ಮಾಡಕ್ಕಾಗಲ್ಲ. ಎಲ್ಲರೂ ಕೈ ಜೋಡಿಸಬೇಕಾಗ್ತದೆ, ಎಲ್ಲರನ್ನ ಕೈ ಜೋಡಿಸಿ ಇವತ್ತು ಆ ಧ್ವನಿ ಎತ್ತಬೇಕಾಗ್ತದೆ. ನಾವು ಹೇಳ್ತೀವಿ, ಬೆಮಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ಗೆ ನಾನು ಬೇಡಿಕೆ ಇಡ್ತೀನಿ, ನಿಮಗಾಗಿ, ನಿಮ್ಮ ಧ್ವನಿಯಾಗಿ ನಾವು ಸಿಪಿಐ ನಿಲ್ಲುತ್ತೇವೆ. ನಾವು ಪಕ್ಷ ನೋಡಿಲ್ಲ, ನಾವು ಬಾವುಟವನ್ನು ನೋಡಿಲ್ಲ, ನಾವು ನಿಮಗೋಸ್ಕರ ಅಲ್ಲಿ ಹೋರಾಟವನ್ನ ಮಾಡುವುದಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸಿಪಿಐ ಪಕ್ಷ ನಾವು ಯಾರು ಕೂಡ ನಿಮ್ಮ ಹೋರಾಟವನ್ನ ಕೈಬಿಟ್ಟು ನೀವು ಒಳಗಡೆ ಹೋಗಿ ಅಂತ ನಾವು ಹೇಳಿಲ್ಲ. ಅದು ನಿಮ್ಮ ಯೂನಿಯನ್ ಸಿಐಟಿ ಅಫಿಲಿಯೇಷನ್ ತಗೊಂಡಿರತಕ್ಕಂತ ಯೂನಿಯನ್ ಡಿಸಿಷನ್. ಬೆಮಲ್ ಹೋರಾಟವನ್ನ ಕೈಬಿಟ್ಟು ಒಳಗಡೆ ಹೋಗಿ ಡೆಫರ್ ಮಾಡಿ ಕೆಲಸ ಶುರು ಮಾಡಬೇಕನ್ನುವ ಡಿಸಿಷನ್. ಇಟ್ ಈಸ್ ನಾಟ್ ಬೈ ದಿ ಆಲ್ ಪೊಲಿಟಿಕಲ್ ಪಾರ್ಟಿ ಡಿಸಿಷನ್, ಇಟ್ ಈಸ್ ನಾಟ್ ಬೈ ದಿ ಆಲ್ ಸಾಲಿಡಾರಿಟಿ ಕಮಿಟಿ ಡಿಸಿಷನ್, ಇಟ್ ಈಸ್ ನಾಟ್ ಬೈ ದಿ ನಿಮಗೆಲ್ಲ ಸಪೋರ್ಟ್ ಮಾಡಿದ್ರಲ್ಲ ಅವ್ರು ಯಾರು ಕೂಡ ಹೇಳಿಲ್ಲ ನೀವು ಕೆಲಸಕ್ಕೆ ಹೋಗ್ರಿ, ನೀವು ಹೋರಾಟವನ್ನ ಕೈಬಿಡಿ ಅಂದ್ರ. ಇಟ್ ಈಸ್ ಎ ಹೋಲ್ ಅಂಡ್ ಸೋಲ್ ಡಿಸಿಷನ್ ಆಫ್ ದಿ ಸಿಐಟಿಯು. ಸಿಐಟಿಯು ಹ್ಯಾಸ್ ಟೇಕನ್ ದ ಡಿಸಿಷನ್ ಟು ಡೆಫರ್ ದ ಸ್ಟ್ರೈಕ್. ಬೇರೆ ಯಾರು ಮಾಡಿಲ್ಲ. ಯಾಕಂದ್ರೆ ದಿ ಸಿಐಟಿಯು ಲೀಡರ್ ಮಿಸ್ಟರ್ ಮೀನಾಕ್ಷಿ ಸುಂದರಂ ಹ್ಯಾಸ್ ರಿಟರ್ನ್ ಇನ್ ದಿ ಕನ್ಸಿಲೇಷನ್. ಅವರೇ ನಾವು ಡೆಫರ್ ಮಾಡ್ತೀವಿ ಅಂತ ಹೇಳಿ ಸೈನ್ ಮಾಡಿದ್ದಾರೆ. ನಾಯಕರುಗಳಿಗೆ ಅಷ್ಟು ಅಲ್ಲಿ ತಿಳುವಳಿಕೆ ಇಲ್ಲ, ಅಲ್ಲಿ ಲೀಡ್ ಮಾಡುವವರಿಗೆ ಅಲ್ಲಿ ಐ ಆಮ್ ನಾಟ್ ಡೈವರ್ಟಿಂಗ್, ಐ ಆಮ್ ನಾಟ್ ಮಿಸ್ಲೀಡಿಂಗ್ ದಿ ಯೂನಿಯನ್ ಲೀಡರ್ಸ್ ಅಂಡ್ ದ ವರ್ಕರ್ಸ್ ಆಫ್ ದಿ ನಾನ್ ಪರ್ಮನೆಂಟ್ ವರ್ಕರ್ಸ್. ನಿಮಗೆ ತಿಳುವಳಿಕೆ ಬೇಕಾಗ್ತದೆ, ನಿಮಗೆ ನೀವು ಹೋರಾಟಕ್ಕೆ ಮುಂದೆ ಆಗಬೇಕು. ನೀವು ಕೆಲಸ ಮಾಡಿ, ನಿಮ್ಮ ಕೆಲಸ ಏನಿದೆಯೋ ಬೆಮಲಲ್ಲಿ ನೀವು ಅದನ್ನ ಕಂಟಿನ್ಯೂ ಮಾಡಿ. ಆದರೆ ಔಟ್ ಸೈಡ್ ಒಂದು ಪ್ಲಾಟ್ಫಾರ್ಮ್ ಫಾರ್ಮ್ ಆಗಬೇಕಾಗ್ತದೆ. ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್. ಐ ಅಪೀಲ್ ಟು ಆಲ್ ಪೊಲಿಟಿಕಲ್ ಪಾರ್ಟೀಸ್, ಐ ಅಪೀಲ್ ಟು ಆಲ್ ಆರ್ಗನೈಸೇಷನ್, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್,
ಯಾವ ಕಲರ್ ಇಲ್ಲ, ಯಾವ ಬಣ್ಣನೂ ಇಲ್ಲ, ಯಾವ ಡಿಫರೆನ್ಸ್ ಇಲ್ಲ, ಯಾವ ಪಾಲಿಸಿ ಇಲ್ಲ. ಅವರ್ ಪಾಲಿಸಿ ಈಸ್ ಟು ಸೇವ್ KGF, BML ನಾನ್ ಪರ್ಮನೆಂಟ್ ವರ್ಕರ್ಸ್. ಈ ಧ್ವನಿಯನ್ನ ನಾವು ಎತ್ತಬೇಕಾಗ್ತದೆ. ಇಲ್ಲ ಅಂದರೆ ಬೆಮಲಲ್ಲಿ ಅಲ್ಲಿ ಅಪಾಯಿಂಟ್ಮೆಂಟ್ ಕ್ವಶನ್ ಅವರು ಅಂಡರ್ಟೇಕ್ ತಗೊಂಡಿದ್ದಾರೆ, ಆದ್ದರಿಂದ ಅವರು ರೈಟಿಂಗ್ ನಲ್ಲಿ ಕೊಡ್ತಾರೆ ಅಂತ ಕಾರ್ಮಿಕರನ್ನ ಒಳಗಡೆ ಕರ್ಕೊಂಡು ಹೋದ್ರಿ. ಇವತ್ತು ರೈಟಿಂಗ್ ನಲ್ಲಿ ಅವರು ಕೊಟ್ಟಿಲ್ಲ, ಆದರೆ ಇವತ್ತು ಅದನ್ನ ಜನವರಿ 9ಗೆ ಇವತ್ತು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಅದು ನೆಗೋಸಿಯೇಷನ್ ಫಾರ್ ವೇಜ್, ನೆಗೋಸಿಯೇಷನ್ ಫಾರ್ ಅದರ್ ಡಿಮಾಂಡ್ಸ್. ಅಂಡ್ ಹೋರಾಟ ಮಾಡಿದರೆ ಮಾತ್ರ, ಎಲ್ಲರನ್ನು ಒಗ್ಗೂಡಿಸಿ ಹೋರಾಟ ಮಾಡಿದರೆ ಮಾತ್ರ, ಸ್ಥಳೀಯರನ್ನ ಒಗ್ಗೂಡಿಸಿ ಹೋರಾಟ ಮಾಡಿದರೆ ಮಾತ್ರ ಅಪಾಯಿಂಟ್ಮೆಂಟ್, ಸಿಮಿಲರ್ ವೇಜ್ ಅಂಡ್ ದಿ ಸರ್ವಿಸ್ ಬೆನಿಫಿಟ್ ಅನ್ನ ಪಡೆಯಕ್ಕಾಗ್ತದೆ. ಸನ್ ಆಫ್ ದ ಸಾಯಿಲ್ಗೆ ಕೆಲಸ ಸಿಗಬೇಕು ಅನ್ನುವ ಬರ್ತದೆ. ಈ ವಿಚಾರವನ್ನ ಈ ಊರಲ್ಲಿ CPI we will take initiative. Shortly we will form and save KGF United Front under all political parties. ಇದನ್ನು ಮಾಡುತ್ತೇವೆ, ಬೆಮಲನ್ನ ಉಳಿಸುತ್ತೇವೆ. ಬೆಮಲಲ್ಲಿ ಸನ್ ಆಫ್ ದ ಸಾಯಿಲ್ಗೆ ಮಾತ್ರ ನೀವು ಕೆಲಸ ಕೊಡಬೇಕು ಅನ್ನುವುದರಲ್ಲಿ ಎರಡನೇ ಮಾತಲ್ಲ. ಕನ್ಸಿಲೇಷನ್ ಈಸ್ ಓನ್ಲಿ ಎ ಯೂನಿಯನ್ ಪ್ರೊಸೀಡಿಂಗ್. ಕನ್ಸಿಲೇಷನ್ ಈಸ್ ನಾಟ್ ಎ ಪೊಲಿಟಿಕಲ್ ಡಿಸಿಷನ್. ಆದ್ದರಿಂದ ಕನ್ಸಿಲೇಷನ್ ಇಂದ ಮಾತ್ರ ಎಲ್ಲವನ್ನ ಸಾಲ್ವ್ ಮಾಡಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಹೋರಾಟಕ್ಕೆ ಧ್ವನಿ ಎತ್ತಬೇಕಾಗುತ್ತದೆ. ಈ ಊರನ್ನ ಬಂದ್ ಮಾಡ್ತೇವೆ, ಜಿಲ್ಲೆಯನ್ನ ಬಂದ್ ಮಾಡ್ತೇವೆ, ಇಡೀ ಸ್ಟೇಟ್ ಅನ್ನ ಕೂಡ ಬಂದ್ ಮಾಡುತ್ತೇವೆ. ಶಾಸಕರಿಗೆ ಮನವಿ ಮಾಡುತ್ತೇನೆ, ನಿನ್ನೆಯಿಂದ ಬೆಳಗಾಂನಲ್ಲಿ ಇವತ್ತು ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಇವತ್ತು ನೀವು ಮಾರಲ್ ಸಪೋರ್ಟ್ ಅಂತ ಹೇಳ್ತೀರಾ. ನಾವು ನಿಮ್ಮ ಹತ್ರ ಊಟ ಕೇಳಿಲ್ಲ, ನಾವು ನಿಮ್ಮ ಹತ್ರ ಬಟ್ಟೆ ಕೇಳಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ವಿ ಆರ್ ವೋಟೆಡ್ ಫಾರ್ ಯು, ವಿ ಆರ್ ಎಲೆಕ್ಟೆಡ್ ಫಾರ್ ಯು. ಯು ಆರ್ ಅವರ್ ರೆಪ್ರೆಸೆಂಟೇಟಿವ್. ವಾಟ್ ಈಸ್ ಯುವರ್ ಡ್ಯೂಟಿ? ವಾಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ? ಯು ಹ್ಯಾವ್ ರೈಟ್ ಟು ರೈಸ್ ದ ವಾಯ್ಸ್ ಇನ್ ದಿ ಅಸೆಂಬ್ಲಿ. ನಮ್ಮ ಮಣ್ಣಿನಲ್ಲೇ ಈ ತರ ಅನ್ಯಾಯ ಆಗ್ತಾ ಇದೆ. ನಮ್ಮ ಮಣ್ಣಿನಲ್ಲಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಇವತ್ತು 26 ದಿವಸ ರಾತ್ರಿ ಆಗಲು ಮಕ್ಕಳು ಬೀದಿ ಬಿಟ್ಟು ಹೋರಾಟ ಮಾಡಿದವರಿಗೆ ಇವಾಗ ದಿಕ್ಕು ತಪ್ಪಿ ಇವತ್ತು ಅವರಿಗೆ ಅನ್ಯಾಯ ಆಗ್ತಾ ಇದೆ. ಆದ್ದರಿಂದ ಚೀಫ್ ಮಿನಿಸ್ಟರ್ ಶುಡ್ ಇಂಟರ್ಫಿಯರ್. ಚೀಫ್ ಮಿನಿಸ್ಟರ್ ಶುಡ್ ಇಂಟರ್ಫಿಯರ್ ಆಗಿ ಇಡೀ ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ MLAಗಳು ಒಗ್ಗೂಡಿಸಿ ಈ ಕೋಲಾರ ಜಿಲ್ಲೆಯರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಬಾರದು ಅನ್ನುವ ಧ್ವನಿಯನ್ನ ನೀವು ಎತ್ತಬಾರದು. ಇಫ್ ಯು ಫೇಲ್ ಟು ರೈಸ್ ವಾಯ್ಸ್ ಇನ್ ದ ಅಸೆಂಬ್ಲಿ, ನಾವು ನಿಮ್ಮನ್ನ ವಿರೋಧ ಮಾಡಿ ನೀವು ರಾಜೀನಾಮಾ ನೀಡಬೇಕು, ನೀವು ಲಾಯಕ್ಕಿಲ್ಲ ಅಂತ ನಾವು ನಿಮ್ಮನ್ನು ವಿರೋಧ ಮಾಡಿ ಇವತ್ತು ಹೋರಾಟ ಮಾಡುತ್ತೇವೆ. ಅಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಮುನ್ಸಿಪಾಲಿಟಿಯಲ್ಲಿ ಈ 35 ವಾರ್ಡ್ಗಳಲ್ಲಿರುವ ಕೌನ್ಸಿಲರ್ಗಿರುವ ಅಧಿಕಾರವನ್ನ ನೀವು ಕರ್ಟೈಲ್ ಮಾಡಿ ಅವರು ಹೇಳುವುದಕ್ಕೆ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇರುವಾಗ ಮುನ್ಸಿಪಾಲಿಟಿ ಕೌನ್ಸಿಲ್ ಅಲ್ಲಿ ಯಾವುದೇ ನಿಯಮಗಳಿಲ್ಲ. ದೇರ್ ಇಸ್ ನೋ ರೂಲ್ಸ್. You have presided the meeting, you have answered the meeting, you are violated the Karnataka Municipality Act and the rules. ಯಾಕೆ ನಿಮ್ಮ ಮೇಲೆ you have violated the constitutional rights of the councillors. ಆದ್ದರಿಂದ ನಿಮಗೆ ಏನ್ರಿ ಹಕ್ಕಿದೆ? ಅಲ್ಲಿ ಕರಪ್ಷನ್ ಆಗಿದೆ, ಇಷ್ಟು ಕರಪ್ಷನ್ ಆಗಿದೆ, ಇಷ್ಟು ಕೋಟಿ ಕರಪ್ಷನ್ ಆಗಿದೆ ಅಂತ ಕೌನ್ಸಿಲರ್ ಯಾರು ಹೇಳ್ತಾ ಇದ್ದಾರೆ? ಯುವರ್ ಓನ್ ಕೌನ್ಸಿಲರ್, ಯುವರ್ ಓನ್ ಕಾಂಗ್ರೆಸ್ ಕೌನ್ಸಿಲರ್, ದ ಎಕ್ಸ್ ಪ್ರೆಸಿಡೆಂಟ್ ವಲ್ಲಲ್ ಮುನುಸ್ವಾಮಿ and ex-president Jain Ramesh and ex-KDA chairman, your Congress leaders as opposing your decision. ಕರಪ್ಷನ್ ಆಗಿದೆ ಅಂತ ಮುನ್ಸಿಪಾಲಿಟಿಯಲ್ಲಿ ಮಾತಾಡ್ತಾ ಇರೋದು ಓನ್ ಕಾಂಗ್ರೆಸ್ ಲೀಡರ್. ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಐ ರಿಕ್ವೆಸ್ಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಟು ಡಿಸ್ಕ್ವಾಲಿಫೈ, ಅದನ್ನು ಸೂಪರ್ ಸಿಟ್ ಮಾಡಬೇಕಾಗುತ್ತೆ. ಅಂತ ಒಂದು ಮುನ್ಸಿಪಾಲಿಟಿ ಅಲ್ಲಿ ಇರಬೇಕಾ ಅನ್ನೋದು ಕೂಡ ಇವತ್ತಿದೆ. ಮುನ್ಸಿಪಾಲಿಟಿಗೆ ನೀವು ಕೊಡುವ ಇಂಪಾರ್ಟೆನ್ಸು ನಾನ್ ಪರ್ಮನೆಂಟ್ ಎಂಪ್ಲಾಯೀಸ್ ಹೋರಾಟದಲ್ಲಿ ಒಂದು ದಿವಸ, ನಾಟ್ ಇವನ್ half an hour, 1 minute, you are failed to sit in the dharna. That means you are concentrated crores of rupees in the municipality benefits. You are not concentrating the son of the soil demand in the ಪರ್ಮನೆಂಟ್ ನಾನ್ ಪರ್ಮನೆಂಟ್ ವರ್ಕರ್ಸ್ ಡಿಮಾಂಡ್. ಈ ರೀತಿ ಇರುವುದರಿಂದ KGFಗೆ ಒಂದು ಬದಲಾವಣೆ ಬೇಕಾಗುತ್ತೆ. ದೇರ್ ಈಸ್ ಅನ್ ಆಲ್ಟರ್ನೇಟಿವ್ ಫಾರ್ ದಿ KGF, ಸನ್ ಆಫ್ ದ ಸಾಯಿಲ್ ಅನ್ನುವ ಘೋಷಣೆಯನ್ನ ಇವತ್ತು ನಾವು ಇಡಬೇಕಾಗುತ್ತೆ. ಫ್ಯೂಚರ್ ಅಲ್ಲಿ
ಇಲ್ಲಿ ಇರತಕ್ಕಂಥ ಸ್ಥಳೀಯ ಯುವಕರಿಗೆ ಕೆಲಸ ಸಿಗಬೇಕಾದ್ರೆ ನಾವೆಲ್ಲ ಒಗ್ಗೂಡಬೇಕು. Again and again I appeal to all the political parties and the non-governmental organization. We will shortly united and we will form Save KGF United for Front to save BGML residents, to save non-permanent employees. This is our two agitation. ಆದ್ದರಿಂದ ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ನಮ್ಮ CPI MP ಸಂತೋಷ್ ಆಲ್ರೆಡಿ ರಾಜನಾಥ್ ಸಿಂಗ್ಗೆ ಮನವಿ ಮಾಡಿದ್ದಾರೆ. ಇವತ್ತು ಮುನ್ಸ್ವಾಮಿ ಇಲ್ಲಿ ಮಲ್ಲೇಶ್ ಬಾಬು ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಪಾರ್ಲಿಮೆಂಟ್ ನಡೀತಾ ಇದೆ, ಸೆಷನ್ಸ್ ನಡೀತಾ ಇದೆ. ಇವತ್ತುವರೆಗೆ ಯು ಆರ್ ನಾಟ್ ರೈಸ್ ದ ವಾಯ್ಸ್ ಫಾರ್ ದಿ ನಾನ್ ಪರ್ಮನೆಂಟ್ ವರ್ಕರ್ಸ್ ಆಫ್ ದಿ ಬೆಮಲ್. ಆದ್ದರಿಂದ ಇವತ್ತು ನಾವು CPI ಪಕ್ಷದಿಂದ ನಾವು ಇವತ್ತು ತಹಸೀಲ್ದಾರ್ ಅವರಿಗೆ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. 2,00,000 ಕೋಟಿ 2,000 ಕೋಟಿ ಇವತ್ತು ಅಮೆರಿಕ ಕರಪ್ಷನ್ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ ಅಂತ ಅಮೆರಿಕ ಸರ್ಕಾರ ಇಲ್ಲಿ ಇರ್ತಕ್ಕಂಥ ಅದಾನಿ ಅವರನ್ನ ಅರೆಸ್ಟ್ ಮಾಡಬೇಕಂತ ಇವತ್ತು ಇಂಟರ್ನ್ಯಾಷನಲ್ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಇರ್ತಕ್ಕಂಥ ಮಹಾನ್ ಭಾವ ನರೇಂದ್ರ ಮೋದಿ ಅವರು ಇವತ್ತು ಪ್ರೊಟೆಕ್ಟಿಂಗ್ ದಿ ಅದಾನಿ, ಈ ಸೇವ್ಡ್ ದಿ ಅದಾನಿ. ಇವತ್ತು ಈ ದೇಶದಲ್ಲಿ ಇರತಕ್ಕಂಥ ಗೌರ್ಮೆಂಟ್ ಸರ್ಕಾರಗಳಿರತಕ್ಕಂಥ ಎಲ್ಲವನ್ನ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಯಾರಿಗೆ? ಅದಾನಿಗೆ. ಆದರೆ ಈ ಅದಾನಿ ಇವತ್ತು ಅಮೆರಿಕದಲ್ಲಿ ಮೋದಿ. ಆದ್ದರಿಂದ CPI ಪಕ್ಷ ಇವತ್ತು ಅದಾನಿಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಅಂತವರನ್ನ ಈ ದೇಶದಿಂದ ಅಮೆರಿಕಾಗೆ ಸೇರಿಸಬೇಕು ಅನ್ನುವ ಘೋಷಣೆಯನ್ನು ಕೂಡ ಇವತ್ತು ಪ್ರಮುಖವಾಗಿ ಇವತ್ತು ಹೋರಾಟ ನಾನು ಮಾಡ್ತಾ ಇರೋದೇನೆಂದರೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. ಮಾನವ ಹಕ್ಕುವನ್ನ ಉಲ್ಲಂಘನೆ ಆದರೆ ಆ ಹಕ್ಕಿಗಾಗಿ ಧ್ವನಿ ಎತ್ತಬೇಕಂತ 76 ಇಯರ್ಸ್ ಆಗಿದೆ. 1948 ಅಲ್ಲಿ ಯುನೈಟೆಡ್ ನೇಷನ್ ಡಿಕ್ಲೇರ್ ಮಾಡಿರುವ ಈ ಹ್ಯೂಮನ್ ರೈಟ್ಸ್ ಇವತ್ತು ಹ್ಯೂಮನ್ ರೈಟ್ಸ್ ಬೆಮಲಲ್ಲಿ ವೈಲೇಟ್ ಆಗಿಲ್ವಾ? ಹೋರಾಟ ಮಾಡಿ ಒಳಗೆ ಹೋಗಿದ್ದಾರೆ, ಅಲ್ಲಿ ವೈಲೆನ್ಸ್ ಆಗ್ತಾ ಇದೆ. ದೇ ಆರ್ ವಿಕ್ಟಿಮೈಸಿಂಗ್ ದಿ ವರ್ಕರ್ಸ್, ದೇ ಆರ್ ಇಲ್ ಟ್ರೀಟಿಂಗ್ ದಿ ವರ್ಕರ್ಸ್. ಅಲ್ಲಿ 3 ಶಿಫ್ಟ್ ಮಾಡಿದ್ದಾರೆ, ಅಲ್ಲಿ ಇವತ್ತು ಅವರನ್ನ ಆ ಮಾನವ ಹಕ್ಕನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೌ ವೈ ದ ಯೂನಿಯನ್ ಈಸ್ ನಾಟ್ ರೈಸ್ ವಾಯ್ಸ್ ಅಗೇನ್ಸ್ಟ್ ದಿ ಇಲ್ ಟ್ರೀಟ್ಮೆಂಟ್ ಆಫ್ ದಿ ಬೆಮಲ್ ಮ್ಯಾನೇಜ್ಮೆಂಟ್. ಆದ್ದರಿಂದ ಬೆಮಲ್ ಹೋರಾಟ, ನಾನ್ ಪರ್ಮನೆಂಟ್ ವರ್ಕರ್ಸ್ ಹೋರಾಟ ಈಸ್ ನಾಟ್ ಓನ್ಲಿ ಫಾರ್ ದಿ ಸ್ಟ್ರಗಲ್ ಆಫ್ ದಿ ಬೆಮಲ್, ಇಟ್ ಈಸ್ ದಿ ಸ್ಟ್ರಗಲ್ ಆಫ್ ದಿ KGF. ಇದು ಫ್ಯೂಚರ್ ಯಂಗ್ಸ್ಟರ್ಗೆ ಕೆಲಸ ಸಿಗಬೇಕಾದ್ರೆ ಬೆಮಲನ್ನು ನಾವು ಉಳಿಸಬೇಕಂತ ಹೇಳಿ ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್.